ಅದೆಂತದ್ ಕೈಲಿ ಇದು ಮಿಂತ್ರ ಪಾರ್ಸೆಲ್ ಮಮ್ಮಿ, ನಿಮಗೆ ಗೊತ್ತಿಲ್ಲ, ಮೀಶೋದಲ್ಲಿ ತರಿಸ್ತಿದ್ನಲ್ಲ ಮುಂಚೆ ಎಲ್ಲ, ಇದು ಈಗ ಮಿಂತ್ರದಲ್ಲಿ ಈ ತರ ಕವರ್ಸ್ ಬಂದಿರುತ್ತೆ. ಸೊ ನೋಡಿ ಎಷ್ಟು ಚಂದ ಇದೆ, ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕು ಅಂದರೆ ಥ್ರೆಡ್ ವರ್ಕ್ ಮಾಡಿರೋದು, ಸಖತ್ತಾಗಿದೆ ನೋಡಿ. ಇಲ್ಲೊಂದು ಮಾಡಿದ್ದಾರೆ. ಅಯ್ಯೋ, ನಾನು ಇನ್ನೊಂದು ಚೂರು ಸಣ್ಣ ಆಗ್ಬಿಟ್ಟಿದ್ರೆ ಎಷ್ಟು ಚಂದ ಕಾಣಿಸ್ತಿತ್ತು ಈ ಡ್ರೆಸ್ ಇನ್ನೂ. ಅಂದರೆ ಇಲ್ಲೊಂದು ಸ್ವಲ್ಪ ಹೊಟ್ಟೆ ಇದೆ ನನಗೆ, ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನೀವು ಸಣ್ಣ ಇರೋರು ತೊಗೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಲಾರ್ಜ್ ತೊಗೊಂಡಿರೋದು ಅಪ್ ಟು XXL ಸೈಜ್ ಇದೆ. ಅದೇ ಹಿಂಗೆ ಒಂಚೂರು ನಮ್ಮ ಹೊಟ್ಟೆ ಕಾಣಿಸ್ತಾ ಇರ್ತವೆ, ಹೊಟ್ಟೆ ಒಂಚೂರು ಒಳಗಡೆ ಹೋದ್ರಂತೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇದು ನೋಡಿ ದುಪ್ಪಟ್ಟ, ವಿತೌಟ್ ದುಪ್ಪಟ್ಟನೂ ಚೆನ್ನಾಗಿರುತ್ತೆ, ವಿತ್ ದುಪ್ಪಟ್ಟನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಯಾವ ಥರನಾದರೂ ವೇರ್ ಮಾಡಿ, ಸಕ್ಕತ್ತಾಗಿದೆ. ಎಸ್, ಪ್ಯೂರ್ ಕಾಟನ್ ಡ್ರೆಸ್. ಗೊತ್ತಾ ಇದು? ಕೆಲವೊಬ್ರು ಕೇಳ್ತಿದ್ರಿ, ಅನಿತಾ ನೀವು ತೋರಿಸೋ ಬಟ್ಟೆ ನಮಗೆ ತುಂಬ ಇಷ್ಟ, ಮೀಶೋದಲ್ಲಿ ಕಾಟನ್ ಡ್ರೆಸ್ ಜಾಸ್ತಿ ತೋರಿಸಿ, ನಾವು ಕಾಟನ್ ಡ್ರೆಸ್ಸೇ ಹಾಕೋದು ಅಂದ್ಬಿಟ್ಟು. ನೋಡಿ ಇವಾಗ ಮಿಂತ್ರದಲ್ಲಿ ನಾನು ಕೂಡ ಕಾಟನ್ ಡ್ರೆಸ್ ತಗೊಂಡಿದ್ದೀನಿ. ಆ್ಯಂಡ್ ಕಲ್ಲರು ಒಂಥರ ಸ್ಕೈ ಬ್ಲೂ ಕಲರ್ ನಾನು ಅಷ್ಟು ಚೆನ್ನಾಗಿರಲ್ವೇನೋ, ಲೈಟ್ ಆಗಿರುತ್ತೆ ಅಂದ್ಕೊಂಡಿದ್ದೆ. ಹಂಗೆ ನೀವು ಮಾಡ್ತಾ ಇರಿ. ಸೊ ಈ ಲೈಟ್ ಕಲರೇ ನನ್ನ ಫೇಸ್ಗೆ ತುಂಬ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ನನಗೆ ಈಗ ಫೀಲ್ ಆಗ್ತೈತೆ. ಆ್ಯಂಡ್ ಇಲ್ಲೂ ಅಷ್ಟೇ ಸ್ಲೀವಲ್ಲೂ ಈ ಥರ ನೆಟ್ಟೆಡ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಬ್ಯಾಕ್ ಸೈಡ್ ಇನ್ನೇನು ಪ್ಲೇನ್ ಬರುತ್ತೆ ನೋಡಿದ್ರೆ, ಯಾ. ಆ್ಯಂಡ್ ಸೈಡ್ ಓಪನ್ ಇದೆ, ಸೂಪರಾಗಿ ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ಏನಿದೆ ಇಲ್ಲಿ, ಓಕೆ ಪಾಕೆಟ್ ಇದೆ, ಜೇಬ್ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೋಬೋದು. ಆ್ಯಂಡ್ ದಿಸ್ ಸೈಡ್ ನೋ ಜೇಬ್, ನೋ ಪಾಕೆಟ್. ಈ ಕಡೆ ಚೆನ್ನಾಗಿದೆ. ಇನ್ನೊಂದು ಸತಿ ಝೂಮ್ ಹಾಕಿ ತೋರಿಸ್ತೀನಿ, ಹತ್ರದಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ನೆಕ್ ಬರುತ್ತೆ, ಹಾಗೇ ಕೆಳಗಡೆ ಹೋಗಿ ಮಾಡಿಕೊಂಡು. ಎಸ್, ಚೆನ್ನಾಗಿದೆ. ಮಿಸ್ ಮಾಡಿದೆ. ಔಟ್ ಆಫ್ ಸ್ಟಾಕ್ ಆಗೋದಕ್ಕಿಂತ ಮುಂಚೆ ಇಷ್ಟ ಆದವರು ಬೇಗ ಬೇಗ ಹೋಗಿ ಕಮೆಂಟ್ ಬಾಕ್ಸ್ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಆರ್ಡರ್ ಮಾಡ್ಕೊಳ್ಳಿ. ಇದ್ರಲ್ಲಿ ಕಲರ್ಸ್ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ, ನನಗೆ ಇಷ್ಟ ಆಗಿದ್ದು ಈ ಕಲರ್ ತಗೊಂಡಿದ್ದೆ. ಮೇ ಬಿ ಇಲ್ಲ ಅನ್ಸುತ್ತೆ, ಇದು ಒಂದೇ ಕಲರ್ ಏನೋ ಇದ್ದಿದ್ದು. ನೀವು ಒಂದ್ಸತಿ ಲಿಂಕ್ ಕೊಟ್ಟಿರ್ತೀನಲ್ಲ, ಹೋಗಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ ಫ್ರೆಂಡ್ಸ್. ಇವಾಗ ಫಸ್ಟ್ ಡ್ರೆಸ್ ಏನ್ ನೋಡಿದ್ರಿ ಅಲ್ಲ, ಸ್ಕೈ ಬ್ಲೂ ಕಲರ್, ಅದು ಮಾತ್ರ ಮಿಂತ್ರದಾಗಿರತ್ತೆ. ಇನ್ನು ಇವಾಗ ಏನ್ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಡ್ರೆಸ್ ಇಂದ, ಇದೆಲ್ಲ ಕೂಡ ಮೀಶೋದಲ್ಲೇ ತಗೊಂಡಿರುವಂತದ್ದು ಅಂಡ್ ಬಜೆಟ್ ಫ್ರೆಂಡ್ಲಿ ಆಗಿದೆ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ನಂಬೋದಿಲ್ಲ, ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಿ. ಜಸ್ಟ್ 340 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿರೋದು. 3000 ರೂಪಾಯಿ ಕೊಟ್ಟರು ಈ ಕ್ವಾಲಿಟಿ ಬರುತ್ತಾ ಇಲ್ವೋ ಗೊತ್ತಿಲ್ಲ. ನೀವು ಇವತ್ತಿನ ವಿಡಿಯೋದಲ್ಲಿ ಯಾವ್ದು ತಗೊಂತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇದನ್ನು ಮಾತ್ರ ನನ್ನ ಕಡೆಯಿಂದ ಪರ್ಸನಲ್ ರಿಕ್ವೆಸ್ಟ್ ಅನ್ಕೊಳ್ಳಿ, ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಇದು ಬಂದಾಗ ನೀವೇ ಒಂದು ಥ್ಯಾಂಕ್ಸ್ ಹೇಳ್ತೀರಾ ನನಗೆ, ಯಾಕೆಂದ್ರೆ ಕ್ವಾಲಿಟಿನೇ ಅಷ್ಟು ಚೆನ್ನಾಗಿ ಬಂದಿದೆ. ನನಗಿದು ಏನು ಕ್ಲಾತು ಅದೆಲ್ಲ ನನಗೆ ಗೊತ್ತಿಲ್ಲ. ಕಾಟನ್ ಅಂತೂ ಅಲ್ಲ, ಒಂಥರ ಕ್ರೇಪ್ ಮೆಟೀರಿಯಲ್ ಅನ್ಸುತ್ತೆ, ಬಟ್ ತುಂಬ ಥಿಕ್ನೆಸ್ ಇದೆ ಬಟ್ಟೆ, ಅಂದರೆ ಮಂದವಾಗಿದೆ, ಸಕ್ಕತ್ತಾಗಿದೆ. ನೀವು ಒಳಗಡೆ ಯಾವುದೇ ರೀತಿ ಲೆಗಿನ್ಸ್ ಪ್ಯಾಂಟ್ ಹಾಕಿಲ್ಲ ಅಂದರೂ ಕೂಡ ಏನೇನು ಕಾಣಿಸೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಂದವಾಗಿ. ಏನೋ ಒಂಥರ ಸಿಂಪಲ್ ಆಗಿ ಪಾರ್ಟಿ ವೇರ್ಗೆ ಅಥವಾ ಅಕೇಶನ್ಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ನಿಮಗೆ ಸ್ಲೀವ್ಲೆಸ್ ಡ್ರೆಸ್ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ನೋಡಿ, ಈ ತರ ವೈಟ್ ಕಲರ್ ಶರ್ಟ್ ತಗೊಳ್ಳಿ, ಬರೀ 176 ರೂಪೀಸ್ ಆಗುತ್ತೆ. ಅಪ್ ಟು 5XL ವರೆಗೂ ಸೈಜ್ ಅವೈಲೇಬಲ್ ಇದೆ. ಆ ತರ ಶರ್ಟ್ ತಗೊಂಡು ಇಟ್ಕೊಂಡ್ರೆ ನೀವು ಯಾವ ಡ್ರೆಸ್ ಅಂದ್ರೆ ಸ್ಲೀವ್ಲೆಸ್ ಇರೋ ಡ್ರೆಸ್ಗಳಿಗೆ ಆರಾಮ್ಸೆ ವೇರ್ ಮಾಡಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಟ್ಟೆಡ್ ಅಲ್ಲಿ ಸ್ಟ್ರಗ್ಗಳು ತಗೊಳ್ಳಿ, ಆ ಸ್ಟ್ರಗ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಕೊಟ್ಟಿರ್ತೀನಿ. ಅಥವಾ ಈ ತರ ಜಾಕೆಟ್ ಇತ್ತು ಅಂತ ಹೇಳಿದ್ರು ಕೂಡ ನೀವು ಸ್ಲೀವ್ಲೆಸ್ ಡ್ರೆಸ್ ಗಳಿಗಾದ್ರೂ ಹಾಕ್ಬಹುದು, ಅಥವಾ ಜೀನ್ಸ್ ಮೇಲೆಲ್ಲ ಹಾಕ್ಬಹುದು. ಸೊ ಇದು ನಂದು 1 ವರ್ಷ ಆಗಿದೆ ಅನ್ಸುತ್ತೆ ತಗೊಂಡು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದ್ರೆ, ಸೊ ಕಡಿಮೆ ಪ್ರೈಸು, ಬರೀ 350 ರೂಪಾಯಿಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಜಾಕೆಟ್ ಎಲ್ಲೂ ಸಿಗೋದಿಲ್ಲ. ಅಂಡ್ ಸೈಜ್ ಕೂಡ ಅಷ್ಟೇ, ಅಪ್ ಟು XXL ವರೆಗೂ ಅವೈಲೇಬಲ್ ಇದೆ. ನಾನು ತಗೋಬೇಕಾದ್ರೆ ಬರೀ XL ವರೆಗೂ ಇತ್ತು. ಸೊ ಇವಾಗ ಸೈಜ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂಡ್ ನೀವು ಈ ತರ ಜಾಕೆಟ್ ತಗೋತೀರಾ ಅಂತ ಅನ್ನೋದಾದ್ರೆ, ಈಗ ನಿಮ್ ಡ್ರೆಸ್ ಸೈಜ್ ಲಾರ್ಜ್ ಇತ್ತು ಅಂತ ಹೇಳಿದ್ರೆ ಜಾಕೆಟ್ ನ ನೀವು XL ಅಲ್ಲಿ ತಗೊಳ್ಳಿ, ಅಂದ್ರೆ ಒಂದು ಸೈಜ್ ಜಾಸ್ತಿ ತಗೊಳ್ಳಿ. ಅಥವಾ ನೀವು ಹಾಕೋ ಡ್ರೆಸ್ ಸೈಜ್ XL ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಜಾಕೆಟ್ ನ ನೀವು XXL ಅಲ್ಲಿ ತಗೋಬೇಕು. ಒಟ್ಟಾರೆ ಒಂದ್ ಸೈಜ್ ನೀವು ಜಾಸ್ತಿ ತಗೊಂಡ್ರೆ ಮಾತ್ರನೇ ಪರ್ಫೆಕ್ಟ್ ಆಗಿ ಕೂರುತ್ತೆ, ಇಲ್ಲ ಅಂದ್ರೆ ಟೈಟ್ ಆಗ್ಬಿಡತ್ತೆ. ಓಕೆನಾ? ಸೊ ಅಪ್ ಟು XXL ವರೆಗೂ ಸೈಜ್ ಅವೈಲೇಬಲ್ ಇರೋದ್ರಿಂದ ನೋಡಿ ನಿಮ್ದು ಯಾವ ಸೈಜ್ ಇದೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇವಾಗ ಮನೆ ಹತ್ರ ಹಾಕ್ಲಿಕ್ಕೂ ಕೂಡ ಒಂದು ಬ್ಲಾಕ್ ಕಲರ್ ಇರ್ಲಿ, ವೈಟ್ ಗಲೀಜ್ ಆಗ್ಬಿಡತ್ತೆ ಅಲ್ವಾ. ಎಲ್ಲಾದ್ರೂ ಹೊರಗಡೆ ಹಾಕ್ಲಿಕ್ಕೆ ಬ್ಲಾಕ್ ಚೆನ್ನಾಗಿರೋದಿಲ್ಲ, ವೈಟ್ ಸೂಪರ್ ಆಗಿ ಕಾಣಿಸುತ್ತೆ. ಆದ್ರೆ ಮನೆ ಹತ್ರ ಡೈಲಿ ವೇರ್ಗೆ ಹಾಕ್ಲಿಕ್ಕೆ ಬ್ಲಾಕ್ ಚೆನ್ನಾಗಿರುತ್ತೆ. ಕ್ವಾಲಿಟಿ ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಲಾಕು ವೈಟು ಎರಡನ್ನೂ ತಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕನ್ಸುತ್ತೋ ಅದನ್ನ ತಗೊಳ್ಳಿ. ಬಟ್ ನನ್ನನ್ನು ನೀವು ಕೇಳೋದಾದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ವೈಟ್ ಕಲರು, ಅಂದ್ರೆ ಸೇಮ್
ಕ್ವಾಲಿಟಿನೇ ಎರಡೂ ಕೂಡ. ಆದರೆ ನಾವು ಹಾಕೊಂಡಾಗ ನಾವು ಒಂಥರ ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಏನೋ ಒಂಥರ ಚೆನ್ನಾಗಿ ಕಾಣಿಸ್ಬಿಡ್ತೀವಿ ವೈಟ್ ಕಲರ್ ಹಾಕಿದಾಗ. ಮುಖನೇ ಒಂಥರ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ವೈಟ್ನ ನಾನು ನಿಮಗೆ ರೆಫರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಮೀಶೋದಲ್ಲೇ ತಗೊಂಡಿರುವಂಥ 3 ಪೀಸ್ ಕುರ್ತಾ ಸೆಟ್ಟು. ಇಲ್ಲಿ ಇನ್ನೂ ನಾನು ದುಪ್ಪಟ್ಟ ಹಾಕಿಲ್ಲ ಅನ್ಸುತ್ತೆ. ಸೊ ಡೀಪ್ ಆಗಿ ಫಸ್ಟ್ ತೋರಿಸ್ಬಿಡ್ತೀನಿ ಡಿಸೈನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಝೂಮ್ ಹಾಕಿ ತೋರಿಸ್ತೀನಿ ಇರಿ ಆ ಫ್ರಂಟ್ ಯೋಗ್ ಪಾರ್ಟ್ ಎಲ್ಲ. ಅಂಡ್ ಸ್ವಲ್ಪ ದಪ್ಪ ಇರೋರ್ಗೂ ಕೂಡ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕೆಂದ್ರೆ ಫ್ರಂಟ್ ಪ್ಲೀಟ್ಸ್ ಬಂದಿದೆ ನೋಡಿ, ಅಂದ್ರೆ ವೆಸ್ಟ್ ಪಾರ್ಟ್ ಅಲ್ಲಿ, ಅಂದ್ರೆ ಚೆಸ್ಟ್ ಬಿಟ್ಟು ಕೆಳಗಡೆ ಸೊಂಟದ ಹತ್ರ ಎಲ್ಲ ಕಡೆ ಒಂಥರ ನರ್ಗೆ ಬಂದಿರೋದ್ರಿಂದ ನಾವು ಎಷ್ಟೇ ದಪ್ಪ ಇದ್ರೂ ನಮ್ಮ ಹೊಟ್ಟೆನ ಹೈಡ್ ಮಾಡುತ್ತೆ. ಅದು ಮೇಲ್ಗಡೆ ಒಂಥರ ನರ್ಗೆ ಕೂತಿರುತ್ತಲ್ವಾ, ಹಂಗಾಗಿ ಪರವಾಗಿಲ್ಲ. ದುಪ್ಪಟ್ಟನೂ ಅಷ್ಟೇ ತುಂಬಾ ಲೆಂತಿ ಹಾಕೊಟ್ಟಿದ್ದಾರೆ ನೋಡಿ. ದುಪ್ಪಟ್ಟ ಹಾಕಿದ್ರೇನೆ ಲಕ್ಷಣ. ನಮ್ ಬೆಬ್ಲಿ ವಿಡಿಯೋ ಮಾಡ್ತಾ ಇದೀಯ ಕಳ್ಳ ನೀನು. ಚೆನ್ನಾಗಿದೆ ದುಪ್ಪಟ್ಟ, ಚೆನ್ನಾಗಿದೆ. ಹತ್ರದಿಂದ ಬಂದು ತೋರಿಸಿ ದುಪ್ಪಟ್ಟನ. ಆಯ್ತು, ತಿರ್ಗನ ಅಥವಾ ಹಿಂಗೂ ಹಾಕೋಬಹುದು ನೀವು, ಹಿಂಗೂ ಹಾಕೋಬಹುದು. ಇನ್ನು ಡ್ರೆಸ್ ಪ್ರೈಸ್ ನೋಡೋದಾದ್ರೆ ಬರೀ 557 ರೂಪಾಯಿ ಅಷ್ಟೇನೆ. ಸೊ ಇದು ಅಷ್ಟೇ, ಮಿಸ್ ಮಾಡದೆ ಪರ್ಚೇಸ್ ಮಾಡಿ ಅಂತಾನೆ ಹೇಳ್ತೀನಿ. ಇದೇನು ಅನಿತಾ ಎಲ್ಲಾ ಡ್ರೆಸ್ನು ತಗೊಳ್ಳಿ ಅಂತ ಅಂತೀರಾ ಅಂತ ಅನ್ಸುತ್ತೆ ನಿಮಗೆ. ಯಾಕೆಂದ್ರೆ ಕೆಲವೊಮ್ಮೆ ನಮಗೆ 1000 ರೂಪೀಸ್ ಕೊಟ್ಟರು ಇಷ್ಟು ಚೆನ್ನಾಗಿರೋ ಡ್ರೆಸ್ಸು ಸಿಗೋದಿಲ್ಲ. ಹಾಗಾಗಿ ಕಡಿಮೆ ಪ್ರೈಸ್ ಇರೋದು ಒಳ್ಳೆ ಕ್ವಾಲಿಟಿ ಡ್ರೆಸ್ನ ಲಾಂಚ್ ಮಾಡಿದಾಗ ತಗೊಂಡ್ಬಿಡ್ಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಔಟ್ ಆಫ್ ಸ್ಟಾಕ್ ಆಗ್ಬಿಡತ್ತೆ. ಸೊ ನಾವು 1 ವರ್ಷ ಕಾಯ್ದ್ರೂ ಕೂಡ ಮತ್ತೆ ರೀಸ್ಟಾಕೇ ಆಗೋದಿಲ್ಲ, ಅವಾಗ ಬೇಜಾರಾಗ್ಬಿಡತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಇಷ್ಟ ಇಲ್ಲ ಅಂದ್ರೆ ಜಸ್ಟ್ ವಿಡಿಯೋ ನೋಡಿ, ಓಕೆನಾ. ಬಟ್ ನಾನು ರಿವ್ಯೂ ಕೊಡ್ತಾ ಇರ್ತೀನಿ. ಅಂಡ್ ಇದರಲ್ಲಿ ಇನ್ನ 3 ಕಲರ್ ಆಪ್ಷನ್ಸ್ ಇದೆ. ಬಟ್ ನನಗೆ ಇದೊಂಥರ ಲೈಟ್ ಕಲರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡೆ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ. ಅಂಡ್ ನಾನು ವೇರ್ ಮಾಡಿರೋ ಡ್ರೆಸ್ ಸೈಜ್ ಬಂದು ಲಾರ್ಜ್ ಆಗಿರುತ್ತೆ. ನಿಮಗೆ ಮೇ ಬಿ ಅಪ್ ಟು XXL ವರೆಗೂ ಏನೋ ಸೈಜ್ ಅವೈಲೇಬಲ್ ಇದೆ. ನಿಮ್ಮ ಡ್ರೆಸ್ ಸೈಜ್ ಏನಿರುತ್ತೋ ನೋಡಿ ಕರೆಕ್ಟಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇವಾಗ ನೋಡ್ತಾ ಇರುವಂತ ಈ ರೆಡ್ ಕಲರ್ ಟಾಪ್ ಬಂದು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮಸ್ಟ್ ಬೈ ಅಂತಾನೆ ಹೇಳ್ತೀನಿ. ತುಂಬಾ ಕ್ಯೂಟ್ ಆಗಿದೆ. ಜಸ್ಟ್ 175 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇನೆ. ಅಂಡ್ ಸೈಜ್ ಬಂದು 0 to 1 years ಮಕ್ಕಳಿಂದ ಅಪ್ ಟು 8 to 9 years ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ ಅಂತ ಅಂದ್ರೂ ಕೂಡ ಆಗತ್ತೆ. ನಾನು ತರಿಸಿರೋದು ಇಲ್ಲಿ 5 to 6 yearsಗೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಒಳಗಡೆ ಲೈನಿಂಗ್ ಕೂಡ ಇದೆ. ಅಂಡ್ ಏನೋ ಒಂಥರ ಸಿಂಪಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಮಕ್ಕಳು ವೇರ್ ಮಾಡಿದಾಗ. ಜೀನ್ಸ್ ಪ್ಯಾಂಟ್ ಮೇಲಾದ್ರೂ ಹಾಕ್ಲಿ ಅಥವಾ ಡೆನಿಮ್ ಶಾರ್ಟ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ನೋಡಿ. 8 to 9 years ಮಕ್ಕಳಿಗೆ ತಗೊಂಡ್ರು ಬರೀ 240 ರೂಪಾಯಿ ಪ್ರೈಸ್ ಅಷ್ಟೇನೆ. ಸೊ 1 to 2 yearsಗೆ ಸೆಪರೇಟ್ ಚಾರ್ಜ್ ಇದೆ, ಅಂದ್ರೆ 175. 2 to 3 yearsಗೆ ಒಂದು 10 ರೂಪಾಯಿ ಜಾಸ್ತಿ, 180 ರೂಪಾಯಿ. ಸೊ 10 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇನೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಖಂಡಿತ ತಗೊಳ್ಳಿ. ಅದಕ್ಕೆ ನೋಡಿ ನಾನು ಮ್ಯಾಚ್ ಆಗೋ ತರ ಇಲ್ಲಿ ಒಂದು ಡೆನಿಮ್ ಶಾರ್ಟ್ಸ್ ತಗೊಂಡಿದ್ದೀನಿ. ಸಖತ್ತಾಗಿದೆ ಇದು ಕೂಡ ಕ್ವಾಲಿಟಿ. ಅಂಡ್ ಇದು ಅಷ್ಟೇ ಮೇ ಬಿ ವೆರಿ ಲೆಸ್ ಪ್ರೈಸ್ ಅನ್ಸುತ್ತೆ, ಬಿಲೋ 200 ರೂಪೀಸ್ ಇರ್ಬೋದು. ಸ್ಕ್ರೀನ್ ಮೇಲೆ ಎಕ್ಸಾಕ್ಟ್ ಪ್ರೈಸ್ ಹಾಕಿರ್ತೀನಿ. ಎಸ್ ಬಂತು ನೋಡಿ. ಜಸ್ಟ್ 184 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಶಾರ್ಟ್ಸ್. ಅಪ್ ಟು 10 to 11 years ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ ಅಂತ ಅಂದ್ರೂ ಕೂಡ ಬರೀ 200 ರೂಪಾಯಿಗೆ ಈ ಶಾರ್ಟ್ಸ್ ಸಿಕ್ಕೋಗ್ಬಿಡತ್ತೆ. ಕೆಲವೊಮ್ಮೆ ಅಂಗಡಿನಲ್ಲಿ ಹೋಗಿ ಕೇಳಿದ್ರು ಕೂಡ ಈ ರೀತಿ ಶಾರ್ಟ್ಸ್ ಗಳು ಸಿಗೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಈಗ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳು ಬಟ್ಟೆನೆ ಓಕೆನಾ. ಅಂದ್ರೆ ಸಖತ್ತಾಗಿದೆ, ಮಿಸ್ ಮಾಡದೆ ಪರ್ಚೇಸ್ ಮಾಡಿ ಆಯ್ತಾ. ನನಗಂತೂ ಫೇವ್ರೇಟ್ ಅನ್ನಿಸ್ತಾ ಇದೆ ನಿಜವಾಗ್ಲೂ. ತಿರ್ಗ್ಲಾ ಫ್ರೆಂಡ್ಸ್, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಈ ಡ್ರೆಸ್ನ ನೀವು ಒಂದ್ಸತಿ ಬುಕ್ ಮಾಡ್ಕೊಂಡು ನೋಡಿ. ಅದು ಬಂದಾಗ ಒಬ್ರು ಕೂಡ ನೀವು ರಿಟರ್ನ್ ಆಗಲಿ ಎಕ್ಸ್ಚೇಂಜ್ ಆಗಲಿ ಖಂಡಿತ ಮಾಡೋದಿಲ್ಲ. ಮೀಶೋದಲ್ಲೂ ಇಷ್ಟು ಚೆನ್ನಾಗಿರೋ ಬ್ರ್ಯಾಂಡೆಡ್ ಗೌನ್ ಸಿಗುತ್ತಾ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ನೀವು 1000 ರೂಪೀಸ್ ಕೊಟ್ಟು ತಗೊಂಡ್ರು ಇಷ್ಟು ಒಳ್ಳೆ ಕ್ವಾಲಿಟಿ ಆ್ಯಂಡ್ ಇಷ್ಟು ಚೆನ್ನಾಗಿರೋ ಕಲರ್ ಗೌನ್ಗಳು ನಾವು ಹುಡುಕಿದ್ರು ಸಿಗೋದಿಲ್ಲ. ಆ್ಯಂಡ್ ಸ್ಲೀವ್ಸ್ ನೋಡಿ ಈ ರೀತಿ ಅಂದರೆ ಸ್ಟ್ರೆಚಬಲ್ ಇದೆ, ಅಂದರೆ ಎಲಾಸ್ಟಿಕ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರಂಟಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ, ನನಗೆ ಹೆಂಗೆ ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ದೇರ್ ಇಸ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ಅನ್ನಿಸ್ತಾ ಇದೆ. ಫ್ರಂಟಲ್ಲೂ ಅಷ್ಟೇ ಒಂದು ಸ್ವಲ್ಪನೂ ವಾಶ್ ಮಾಡಿದ್ರೂ ಕಲರ್ ಹೋಗಲ್ಲ. ಈ ಡ್ರೆಸ್ಸು ಒಂಥರ ಜಾರ್ಜೆಟ್ ಸ್ಯಾರಿ ಬರುತ್ತಿತ್ತು ಗೊತ್ತಾ ಅಮ್ಮಂದಿರ್ದು, ಆ ಥರ ಇದೆ. ಕೆಳಗಡೆನೂ ಅಷ್ಟೇ ಫ್ರಿಲ್ ಮಾಡಿದ್ದಾರೆ. ಸಖತ್ ಸಖತ್ತಾಗಿದೆ. ಅಂದರೆ 100 ಅಲ್ಲ 200% ಗ್ಯಾರಂಟಿ ಕೊಡ್ತೀನಿ. ಸೊ ಮಿಸ್ ಮಾಡದೆ ಈಗಲೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ವಿಡಿಯೋ ಹಾಕ್ತಿರ್ತೀನಲ್ಲ ಮೀಶೋದು. ಸೊ ವಿತಿನ್ ಎ ಡೇ ನಲ್ಲಿ ಈ ಡ್ರೆಸ್ ಕಂಪ್ಲೀಟ್ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಈಗಷ್ಟೇ ಮತ್ತೆ ರೀಸ್ಟಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ನಾನು ವಿಡಿಯೋ ಯೂಟ್ಯೂಬ್ ಅಲ್ಲಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಅಂಡ್ ಇಲ್ಲಿ ನೋಡಿ ನಾನು ಬ್ರಾ ತೋರಿಸ್ತಾ ಇದ್ದೆ ನಿಮ್ಗೆ. ಯಾಕೆ ಅಂದ್ರೆ ಸೊ ಇದೊಂದು ಸ್ವಲ್ಪ ಫ್ರಂಟ್ ಅಲ್ಲಿ ಬ್ರಾಡ್ ನೆಕ್ ಇರೋದ್ರಿಂದ ತುಂಬಾ ಜನಗಳಿಗೆ ನಾರ್ಮಲ್ ಬ್ರಾ ಇದಕ್ಕೆ ಯೂಸ್ ಮಾಡ್ಬೋದಾ ಅಥವಾ ಸ್ಟ್ಯಾಪ್ಲೆಸ್ ಬ್ರಾ ಯೂಸ್ ಮಾಡ್ಬೋದಾ ಅಂತ ಡೌಟ್ಸ್ ಬಂದ್ಬಿಡತ್ತೆ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ, ನಾರ್ಮಲ್ ಬ್ರಾನೇ ಹಾಕೊಳ್ಳಿ. ಅದಕ್ಕೇನೆ ಆ ಡಿಸೈನ್ ಏನಿದೆ ಅದನ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು ಡ್ರೆಸ್ದು.
ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನಾರ್ಮಲ್ ಆಗಿ ಹಾಕ್ಕೊಂಡಿರುವಂಥದ್ದು. ಸೊ ಈ ಡ್ರೆಸ್ನ ನಾನು ಕಡೂರ್ಗೆ ಹಾಕೊಂಡು ಹೋಗಿದ್ದೆ. ಅಂದರೆ ನಮ್ಮ ಮನೆ ಕಟ್ಟಿಸ್ತಾ ಇದ್ದೀವಲ್ವಾ, ಮರಗಳು ಬೇಕಿತ್ತು. ಅಂದರೆ ಟೀ ಕುಡ್ ತರಿಸ್ತೀವಲ್ವಾ, ಕಿಟಕಿ ಬಾಗಿಲು ಎಲ್ಲದು ಮಾಡಿಸ್ಲಿಕ್ಕೆ. ಸೊ ಅವತ್ತು ಫಸ್ಟ್ ಟೈಮ್ ನಾನು ಈ ಗೌನ್ನ ಹಾಕಿದ್ದೆ. ನಿಜವಾಗ್ಲೂ ನನ್ನನ್ನು ನಾನೇ ಎಷ್ಟು ಸತಿ ಮಿರರ್ ಮುಂದೆ ನಿಂತ್ಕೊಂಡು ನೋಡ್ಕೊಂಡಿದ್ದೀನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಕಡೂರಲ್ಲೂ ಅಷ್ಟೇ ತುಂಬ ಜನ ನನ್ನ ಗುರ್ತಿಡ್ದು ಮಾತಾಡಿಸಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಅಲ್ಲೂ ಕೇಳ್ತಾ ಇದ್ರು, ಮೇಡಮ್ ಇದು ಕೂಡ ಮೀಶೋದ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದು ಇನ್ನೂ ಖುಷಿ ಆಗೋಯ್ತು ನನ್ನ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ. ಸೊ ಮಿಸ್ ಮಾಡದೆ ಈ ಡ್ರೆಸ್ನ ಎಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ, ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಒಳಗಡೆ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ 670 ರೂಪಾಯಿ ಗೌನ್ ಅಂತ ಹೇಳಿದ್ರೆ ಸೊ ಯಾರೂ ನಂಬೋದಿಲ್ಲ. ಆ್ಯಂಡ್ ಇವನ್ ಮೀಶೋದಲ್ಲಿ ಇದನ್ನು ತೊಗೊಂಡಿದ್ದೀವಿ ಅಂದರೆ ನಂಬೋದೇ ಇಲ್ಲ, ಹಂಗೆ ಅನ್ಸ್ಬಿಡತ್ತೆ. ಇಷ್ಟು ಚೆನ್ನಾಗಿರೋದು ಸಿಗುತ್ತಾ ಅಂತ ನಿಮಗೂ ಡೌಟ್ ಆಗುತ್ತೆ, ಹುಡುಕ್ಬೇಕಷ್ಟೇ ನಾವು ಮೀಶೋದಲ್ಲಿ. ಸೊ ನೆಕ್ಸ್ಟ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದನ್ನ ಫಸ್ಟೇ ಹೇಳ್ಬಿಡ್ತೀನಿ, ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಒಂದು 10 ಔಟ್ ಆಫ್ 8 ಕೊಡ್ತೀನಿ ಅಷ್ಟೇ. ಸೊ ಯಾಕೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ ಕ್ವಾಲಿಟಿ ಓಕೆ, ದುಡ್ಡಿಗೆ ತಕ್ಕಂತೆ ಇದೆ. ಇದು ಕೂಡ ಒಂದು 600 ಚಿಲ್ಲರೆ ಏನೋ ಇದೆ, 600 ಅಬೌವ್ ಇದೆ, 700 ಬಿಲೋ ಇದೆ ಪ್ರೈಸು. ಸೊ ಇಲ್ಲಿ ಸ್ಟಿಚಿಂಗ್ ಏನು ಮಾಡಿದ್ದಾರೆ ಅಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ, ಲೂಸು. ಈಗ ಲಾರ್ಜ್ ಸೈಜ್ ಅಂತ ಹೇಳಿದ್ರೆ ನಮಗೆ ಪರ್ಫೆಕ್ಟಾಗಿ ಕೂತ್ಕೊಂಡ್ಬಿಡ್ಬೇಕು. ಇದನ್ನ ನೋಡಿ ಹಂಗೇನೆ ಎಕ್ಸೆಲ್ ಥರ ಇದೆ. ನಿಮಗೆ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ನೋಡಲಿಕ್ಕೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಹಿಂದ್ಗಡೆ ಅದಕ್ಕೊಂದು ಪಿನ್ನ ಹಾಕೊಂಡಿದ್ದೀನಿ ಟೈಟಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಆ ಟಾಪಲ್ಲಿ, ಬಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಬಟ್ ಸ್ಲೀವ್ಸ್ ಹತ್ರ ನೀವು ಒಬ್ಸರ್ವ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಸಖತ್ ಲೂಸ್ ಆಗಿದೆ. ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ, ಓಕೆ ಅಂತ ಅನ್ಬೋದು. ಬಟ್ ನನಗೆ ಅದೇ ಸ್ಟಿಚಿಂಗ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಪರ್ಫೆಕ್ಟ್ ಅನ್ನಿಸ್ಲಿಲ್ಲ. ಮೇ ಬಿ ತಗೊಳ್ಳೋರು ಯಾರಾದರೂ ಇದ್ದರೆ, ಈ ಥರದ್ದೆಲ್ಲ ಒಂಥರ ಟ್ರೆಡಿಷ್ನಲ್ ಲುಕ್ ಕೊಡುತ್ತಲ್ಲ, ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅನ್ನೋರು ಇದ್ದರೆ, ಸೊ ನೀವು ಲಾರ್ಜ್ ಇತ್ತು ನಿಮ್ಮ ಸೈಜು ಅಂದರೆ ಮೀಡಿಯಮ್ ತೊಗೊಳ್ಳಿ. ಈ ಡ್ರೆಸ್ ತೊಗೊಳ್ಳೋರು ಅಂದರೆ ಒಂದು ಸೈಜ್ ಕಡಿಮೆನೇ ತೊಗೊಂಬಿಡಿ. ಸುಮ್ಮನೆ ಇಡ್ಸೋಕ್ಕೂ ಅಂದರೆ ಸೈಡ್ ಸ್ಟಿಚಿಂಗ್ ಮಾಡಿಸ್ತೀವಲ್ವ, ಇಡಿಸ್ಕೊಂಬರೋದು ಅಂದ್ಬಿಟ್ಟು, ಸೊ ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಡ್ಡು ಹಾಕಬೇಕು. ಹಾಗಾಗಿ ಒಂದು ಸೈಜ್ ಕಡಿಮೆನೇ ತೊಗೊಂಬಿಡಿ. ನೋಡಿ ಮಕ್ಕಳು ಬಟ್ಟೆ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ನರ್ಗೆ ಮಾಡಿದ್ದಾರೆ. ಹಾಂ ಕಾಣಿಸ್ತಾ, ಇದು ಫ್ರಂಟ್ ಬರುತ್ತೆ, ಇಲ್ಲಿ ಮೇಲ್ಗಡೆ ಥ್ರೆಡ್ ಕಟ್ಕೊಂಡಿರೋದು ನೋಡಿ, ಕಟ್ಟಿರೋದು ನಾನು ಬ್ಯಾಕ್ ಹಿಂಗಿರುತ್ತೆ. ಹತ್ರ ಬನ್ನಿ, ಹತ್ರದಿರೋ ತೋರಿಸಿ ನೋಡಿ. ಆಯಿತಾ, ನೋಡಿ ಇದು ಟ್ಯಾಗ್. ಟ್ಯಾಗ್ ಕಟ್ಕೊಳ್ಳೋದು, ಓಕೆನಾ, ಚೆಂದ ಉಂಟು, ತಗೊಳ್ಳಿ. ಆ್ಯಂಡ್ ಈ ಥರದ ಫ್ರಾಕ್ ಎಲ್ಲ ಹಬ್ಬಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಕಡಿಮೆ ದುಡ್ಡು, ಬರೀ 260 ರೂಪಾಯಿ ಏನೋ ಇದೆ ಅಷ್ಟೇ. ನನ್ನ ಮಗಳು ಪುಣ್ಯ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಬಟ್ಟೆ ಹಾಕೊಂಡಾಗ. ಸೊ ಔಟ್ ಆಫ್ ಸ್ಟಾಕ್ ಆಗೋದಕ್ಕಿಂತ ಮುಂಚೆ ಯಾರಿಗೆಲ್ಲ ಇಷ್ಟ ಆಯಿತು, ಯಾವ ಡ್ರೆಸ್ ಇಷ್ಟ ಆಯಿತೋ ಆರ್ಡರ್ ಮಾಡ್ಕೊಳ್ಳಿ.